ಕರ್ತನಲ್ಲಿ ಪ್ರಿಯರೇ, ಮತ್ತೊಂದು ಆವರ್ತಿ ದೇವರ ವಾಕ್ಯವನ್ನ ಧ್ಯಾನಿಸುವ ಭಾಗ್ಯ ಕೊಟ್ಟಿರುವುದಕ್ಕಾಗಿ ಕರ್ತನಿಗೆ ಕೋಟ್ಯಾನುಕೋಟಿ ಸ್ತೋತ್ರಗಳೊಂದಿಗೆ ಕರ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೆ ವಂದಿಸುವಳಾಗಿದ್ದೇನೆ. ಪ್ರಾರ್ಥನೆ ಮಾಡುವ. ಕರ್ತನೇ, ನನ್ನ ಶರಣನೇ, ನನ್ನ ವಿಮೋಚಕನೇ, ನಮ್ಮ ಮಾತುಗಳು, ನಮ್ಮ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಆಮೇನ್. ಕರ್ತನಲ್ಲಿ ಪ್ರಿಯರೇ, ಈ ದಿನದ ಧ್ಯಾನಕ್ಕಾಗಿ ಆರಿಸಿಕೊಂಡ ಸತ್ಯವೇದದ ಭಾಗವು ಕೀರ್ತನೆಗಳು 1ನೇ ಅಧ್ಯಾಯ 1-6 ವಚನಗಳು. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನೋ ಅವನು ಎಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಆಗಿರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ. ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು. ದುಷ್ಟರೋ ಹಾಗಲ್ಲ, ಗಾಳಿ ಬಡುಕೊಂಡು ಹೋಗುವ ಒಟ್ಟಿನಂತಿದ್ದಾರೆ. ಆದುದರಿಂದ ದುಷ್ಟರು ನ್ಯಾಯ ವಿಚಾರಣೆಯಲ್ಲೂ ಪಾಪಾತ್ಮರು ನೀತಿವಂತರ ಸಭೆಯಲ್ಲೂ ನಿಲ್ಲುವುದಿಲ್ಲ. ಯೆಹೋವನು ನೀತಿವಂತರ ಮಾರ್ಗವನ್ನು ಲಕ್ಷಿಸುವನು, ದುಷ್ಟರ ಮಾರ್ಗವು ನಾಶವಾಗುವುದು ಎಂಬುದೇ. ಪ್ರಿಯರೇ, ಒಮ್ಮೆ ಯೋಬ 21:19 ನೋಡಿ, ದೇವರು ದುಷ್ಟನ ಪಾಪ ಫಲವನ್ನ ಅವನ ಮಕ್ಕಳಿಗಾಗಿ ಇಟ್ಟಿದ್ದಾನೆ ಅನ್ನುತ್ತೀರೋ? ಈ ಆಲೋಚನೆ ಸಹಜವಾಗಿ ನಮ್ಮ ಮನದಲ್ಲಿ ಮೂಡುವ ಮಾತಾಗಿದೆ ಅಲ್ವಾ? ಯೋಬ 21:16-18 ಒಮ್ಮೆ ಓದಿದಾಗ ಮೇಲಿನ ಮಾತುಗಳು ನಮ್ಮ ಹೃದಯದಲ್ಲಿ ನಡೆಯುತ್ತದೆ. ಜ್ಞಾನೋಕ್ತಿ 4:14-15 ಅರಸನಾದ ಸೊಲೊಮೋನನು ನುಡಿಯುವ, ದುಷ್ಟರ ಮಾರ್ಗದಲ್ಲಿ ಸೇರದಿರು, ಕೆಟ್ಟವರ ದಾರಿಯಲ್ಲಿ ನಡೆಯಬೇಡ, ಅದಕ್ಕೆ ದೂರವಾಗಿರು, ಅದರಲ್ಲಿ ನಡೆಯದೆ ಓರೆಯಾಗು, ಮುಂದೆ ಮುಂದೆ ನಡೆ ಎಂಬುದಾಗಿ. ಹೌದು ಪ್ರಿಯರೇ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಯೆಹೋಶುವ 1:8 ಒಮ್ಮೆ ನೋಡಿದಾಗ, ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಕೊಂಡು ನಡಿ, ಆಗ ನಿನ್ನ ಮಾರ್ಗದೆಲ್ಲ ಸಫಲನಾಗುವಿ, ಕೃತಾರ್ಥನಾಗುವಿ. ಪ್ರಿಯರೇ, ಆಶೀರ್ವಾದದ ಫಲ ಆನಂದ ಪಡುವವನಿಗೆ ಎಂಬುದಾಗಿ ನೋಡುವುದಾದರೆ, ಕರ್ತನೇ ಸ್ವತಃ ನುಡಿದಿರುವ ಯೆರೆಮೀಯ 17:8 ನೀರಾವರಿಯಲ್ಲಿ ನೆಡಲ್ಪಟ್ಟು ಹೊಳೆಯ ದಡದಲ್ಲಿ ತನ್ನ ಬೇರುಗಳನ್ನು ಹರಡಿ ಧಗೆಗೆ ಭಯಪಡದೆ ಹಸುರೆಲೆಯನ್ನ ಬಿಡುತ್ತಾ ಕ್ಷಮ ವರ್ಷದಲ್ಲಿಯೂ ನಿಶ್ಚಿಂತೆಯಾಗಿ ಸದಾ ಫಲ ಕೊಡುತ್ತಾ ಇರುವ ಮರಕ್ಕೆ ಸಮಾನನಾಗಿರುವನು. ಅಮೋಘವಾದ ವಾಗ್ದಾನ ಇದಾಗಿದೆ ಪ್ರಿಯರೇ. ಎಂಥ ಸುಂದರವಾದ ಆಶೀರ್ವಾದವು ನಮ್ಮದಾಗುವುದು ಎಂಬುದಾಗಿ ಈ ವಾಕ್ಯವನ್ನ ನೋಡಿದಾಗ ನಮಗೆ ಅರ್ಥವಾಗುತ್ತದೆ ಪ್ರಿಯರೇ. ನಮ್ಮ ಜೀವಿತದ ಅಗತ್ಯತೆ ಅವಶ್ಯಕತೆಗಳನ್ನ ದೇವರ ಸನ್ನಿಧಾನಕ್ಕೆ ನಾವು ಒಪ್ಪಿಸಿಕೊಡುವುದರ ಜೊತೆ ಆತನ ಧರ್ಮಶಾಸ್ತ್ರವನ್ನ ಅನುದಿನವೂ ಧ್ಯಾನಿಸುತ್ತಾ ಆ ವಾಗ್ದಾನಗಳಲ್ಲಿ ಆನಂದ ಪಡುವುದಾದರೆ ನಾವು ಆತನ ದೃಷ್ಟಿಯಲ್ಲಿ ಧನ್ಯರಾಗುವವರಾಗಿದ್ದೇವೆ ಪ್ರಿಯರೇ. 6ನೇ ವಚನ ನೋಡುವುದಾದರೆ, ಯೆಹೋವನು ನೀತಿವಂತರ ಮಾರ್ಗವನ್ನ ಲಕ್ಷಿಸುವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, 2 ತಿಮೋಥಿ 2:19 ನೋಡಿದಾಗ, ತನ್ನವರು ಯಾರೆಂಬುದನ್ನು ಕರ್ತನು ತಿಳಿದಿದ್ದಾನೆಂತಲೂ ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರೂ ದುರ್ಮಾರ್ಗರ್ಥವನ್ನ ಬಿಡಬೇಕೆಂತಲೂ ಲಿಪಿಯುಂಟು. ಮುಂದುವರೆದು ಪ್ರಿಯರೇ, 2:21 ಸಂಪೂರ್ಣವಾಗಿ ಒಮ್ಮೆ ಮನನ ಮಾಡಿಕೊಳ್ಳಿ. ಹೌದು ಪ್ರಿಯರೇ, ಸದಾ ಕಾಲಕ್ಕೂ ಕರ್ತನು ಸದ್ಭಕ್ತರ ಜೀವಮಾನವನ್ನ ಲಕ್ಷಿಸುತ್ತಾನೆ. ವಿಪತ್ ಕಾಲದಲ್ಲಿಯೂ ನಾವು ಆಶಾಭಂಗ ಪಡಲು ಆಗೋದಿಲ್ಲ. ಅಷ್ಟು ಅದ್ಭುತವಾಗಿ ಕರ್ತನು ನಮ್ಮನ್ನು ನಡೆಸುವಾತನಾಗಿದ್ದಾನೆ. ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಟೇಕ್ ಕೇರ್. ಸ್ಟೇ ಬ್ಲೆಸ್ಡ್.